ಅವರನ್ನ ಸುಮ್ಮನೆ ಬಿಡೋ ಪ್ರಶ್ನೆಯೇ ಇಲ್ಲ. ರವಿ ವಿರುದ್ಧ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಕಿಡಿಕಾರಿದ್ದಾರೆ. ಸಿಟಿ ರವಿ ಆಡಿರೋ ಮಾತು, ಆ ವಿಡಿಯೋ ಇದೆಯಲ್ಲ, ಅದನ್ನ ತೋರಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಇದನ್ನ ಸಮರ್ಥನೆ ಮಾಡ್ಕೊಳ್ಳುತ್ತಾ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡಿದ್ದಾರೆ. ರವಿ ಮಾತಾಡಿದ್ದು ಸರಿ ಅಂತ ಬಿಜೆಪಿ ಹೇಳಿ ನೋಡೋಣ. ಬೆಳಗಾವಿಯಲ್ಲಿ ಬಿಜೆಪಿ ನಾಯಕರಿಗೆ ಚಂದ್ರರಾಜು ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. ಇದು ನಮ್ಮ ನಾಯಕರ ಬಗ್ಗೆ ಅವರು ಆಡಿದಂಥ ಮಾತುಗಳು ಈ ರೀತಿ ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಹೌಸ್ ಪಾರ್ಲಿಮೆಂಟ್, ಪ್ರಧಾನಮಂತ್ರಿಯ ನೆರಳು ಅಂತ ಅವ್ರನ್ನ ಕರೀತಾರೆ, ಅಂಥವ್ರ ಬಗ್ಗೆ ಯಾವುದೇ ಘನತೆ ಇಲ್ಲದೆ ಈ ರೀತಿ ಅವಾಚ್ಯ ಶಬ್ದಗಳನ್ನು ಇವರು ಯೂಸ್ ಮಾಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ಬೇಕಾ? ಯಾರೇ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಥಾನದಲ್ಲಿ ಯಾರೇ ಇದ್ದರೂ ಕೂಡ ನಮ್ಮ ನಾಯಕರ ಬಗ್ಗೆ ಆ ರೀತಿ ಆಡಿದಂಥ ಮಾತುಗಳಲ್ಲಿ ಅವರು ಒಂದು ಭರದಲ್ಲಿ ನೀನು ಏನಪ್ಪ, ನೀನು ಅಮಾಯಕರನ್ನು ಕೊಂದಿದೆಯಾ, ನೀನು ಕೊಲೆಗಾರ ಅಂತ ಕರೆದಿದ್ದಾರೆ. ಏನು ತಪ್ಪಿದೆ? ನೀನು ಅಮಾಯಕರನ್ನು ಕೊಂದಿದೆಯಾ ಅಂತ ಕರೆದಿದ್ದಾರೆ. ಆದರೆ ಇವ್ರು ಆಡಿದಂಥ ಮಾತುಗಳನ್ನ ನಾವು ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದೇ ಕಾರಣಕ್ಕೂ ಕ್ಷಮಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಇಡೀ ಕರ್ನಾಟಕದ ಜನತೆ ನಮ್ಮ ಹಿಂದಿದ್ದಾರೆ. ನಿನ್ನೆಯಿಂದ ಎಲ್ಲ ಕಡೆಯಿಂದ ನಮಗೆ ಫೋನ್ ಬರ್ತಾ ಇದೆ. ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತುಂಬ ನೋವುದಲ್ಲಿದ್ದಾರೆ. ಅವರು ಸಾಕಷ್ಟು ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ. ಅವ್ರು ಈಗಲೂ ಕೂಡ ಅದನ್ನು ನಂಬಲಿಕ್ಕೆ ಆಗ್ತಾಯಿಲ್ಲ. ಅವರಿಗೆ ಒಬ್ಬರು ಸದನದಲ್ಲಿ ಈ ರೀತಿ ನನಗೆ ಅಗೌರವ ತೋರಿಸಿದ್ರು ಅಂತ. ಆದರೂ ನಾವೆಲ್ಲ ಅವ್ರಿಗೆ ಧೈರ್ಯ ಹೇಳಿದ್ವಿ. ಪಕ್ಷ ಅವ್ರ ಜೊತೆ ಇದೆ, ಎಲ್ಲ ನಾಯಕರು ಅವ್ರ ಜೊತೆ ಇದ್ದಾರೆ. ಕಾನೂನಿನ ಚೌಕಟ್ಟಿನಲ್ಲಿ ಸಿಟಿ ರವಿ ಅವರಿಗೆ ಶಿಕ್ಷೆ ಆಗುವ ಮೂಲಕ ಒಂದು ಮೆಸೇಜ್ ಹೋಗಬೇಕು. ಈ ರೀತಿ ನೀವು ಯಾರಿಗೂ ಮಾತಾಡಬಾರ್ದು ಅಂತ ಒಂದು ಮೆಸೇಜ್ ಹೋಗಬೇಕು. ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆ ನಾವಿದ್ದೀವಿ. ಲೀಡರ್ ಆಫ್ ದಿ ಅಪೋಸಿಷನ್ ಇನ್ ದಿ ಹೌಸ್ ಪಾರ್ಲಿಮೆಂಟ್, ಪ್ರಧಾನಮಂತ್ರಿಯ ನೆರಳು ಅಂತ ಅವ್ರನ್ನ ಕರೀತಾರೆ, ಅಂಥವ್ರ ಬಗ್ಗೆ ಯಾವುದೇ ಘನತೆ ಇಲ್ಲದೆ ಈ ರೀತಿ ಅವಾಚ್ಯ ಹಾಗೆ ಆ ಮೆಥಡ್ ಇದೆಯಲ್ಲ, ಅದ್ರ ಬಗ್ಗೆ ಸಹಜವಾಗಿ ಬಿಜೆಪಿ ಕಿಡಿಕಾರ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಸರ್ಕಾರದ ನಡೆಯನ್ನ, ಪೊಲೀಸರ ನಡೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಸಿಟಿ ರವಿ ಏನು ಹೇಳಿದ್ದಾರೆ ಅನ್ನೋದು ಒಂದು ಭಾಗ. ಸದನಕ್ಕೆ ನುಗ್ಗಿ ಗೂಂಡಾವರ್ತನೆ ಮಾಡಿದ್ದಾರೆ, ಅದು ಸರಿನಾ? ರವಿ ಅವರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ, ಅದು ಸರಿನಾ? ಸಿಟಿ ರವಿ ಅವರೇನು ಟೆರರಿಸ್ಟಾ? ಈ ರೀತಿಯಾಗಿ ನಡೆಸ್ಕೊಂಡಿದ್ದಾರಲ್ಲ, ಸರಿನಾ? ಸರ್ಕಾರದ ಕುಮ್ಮಕ್ಕಿನಿಂದ ಇದೆಲ್ಲ ಆಗ್ತಾ ಇದೆ ಅಂತ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ನೀಡಿದ್ದಾರೆ. ಒಟ್ಟಾರೆ ಪ್ರಕರಣದಲ್ಲಿ ಸಿಟಿ ರವಿ ಅವರು ಏನು ಹೇಳಿದ್ದಾರೆ ಅನ್ನೋದು ಒಂದು ಭಾಗ. ಅದ್ರ ಬಗ್ಗೆ ಸಭಾಪತಿಗಳು ಏನು ರೂಲಿಂಗ್ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಗಮನಿಸಬೇಕಾಗ್ತದೆ. ಅದರ ತದನಂತರದಲ್ಲಿ ಸುವರ್ಣಸೌಧಕ್ಕೆ ನುಗ್ಗಿ ಏನು ಗುಂಡಾವರ್ತನೆ ಮಾಡಿದ್ದಾರೆ, ಅದರ ಬಳಿಕ ಸಿಟಿ ರವಿ ಅವ್ರನ್ನ ಹೊತ್ತಾಕೊಂಡು ಹೋಗಿ, ಇಸ್ ನಾಟ್ ಎ ಆರ್ಡಿನರಿ ಪರ್ಸನ್. ಸಿಟಿ ರವಿ ಅವರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮಾಜಿ ಸಚಿವರಿದ್ದಾರೆ, ಹಿಂದೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿದ್ದಾರೆ. ನೆನ್ನೆ ಪೊಲೀಸ್ ಸ್ಟೇಷನ್ಗೆ ಹೊತ್ತಾಕೊಂಡೋಗಿ ಅಲ್ಲಿಂದ ಮತ್ತು ರಾತ್ರಿಲ್ಲ ಗದಗು ಬೇರೆ ಬೇರೆ ಕಡೆ ರಾಮದುರ್ಗ ಎಲ್ಲ ಕಡೆ ಅಲ್ದಾಡಿಸಿ ಒಂದು ರೀತಿ ಟೆರರಿಸ್ಟ್ ಅನ್ಕೋಬೇಕು. ಯಾರಾದರೂ ನೋಡಿದ್ರೆ ಯಾರೋ ಟೆರರಿಸ್ಟನ್ನ ಹೊತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು ಅನ್ನೋ ಭಾವನೆ ಬರ್ತಾ ಇದೆ. ಆ ರೀತಿ ಒಂದು ವರ್ತನೆ ಹೊತ್ತು ಏನು ನಡೆದಿದೆ ಸರ್ಕಾರದ ಕುಮ್ಮಕ್ಕಿನಿಂದ, ಇದು ಖಂಡನಾರ್ಹ. ಒಟ್ಟಾರೆ ಪ್ರಕರಣದಲ್ಲಿ ಸಿಟಿ ರವಿ ಅವರು ಏನು ಹೇಳಿದ್ದಾರೆ ಅನ್ನೋದು ಒಂದು ಭಾಗ. ಅದ್ರ ಬಗ್ಗೆ ಸಭಾಪತಿಗಳು ಏನು ರೂಲಿಂಗ್ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಗಮನಿಸಬೇಕಾಗ್ತದೆ. ಅದರ ತದನಂತರದಲ್ಲಿ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಆಶ್ಚರ್ಯ ಅನಿಸೋದು ಎರಡೂ ಪಕ್ಷಗಳ ರಾಜ್ಯಾಧ್ಯಕ್ಷರ ಹೇಳಿಕೆ. ಒಂದು ಕಡೆ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಅವರು ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆ ರೀತಿ ಪದಪ್ರಯೋಗ ಮಾಡಿದಾಗ ಸ್ವಾಭಾವಿಕ ಅಂತೆ.
ಅವರ ಬೆಂಬಲಿಗರು ಸುವರ್ಣಸೌಧದ ಒಳಗೆ ನುಗ್ಗೋದು, ದಾಂಧಲೆ ಮಾಡೋದು ಸ್ವಾಭಾವಿಕ ಅನ್ನೋ ಪದವನ್ನ ಬಳಕೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಮತ್ತೊಂದು ಕಡೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು CT ರವಿ ಅವರು ಆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರಾ ಇಲ್ವಾ ಅದರ ತನಿಖೆಯ ರಿಪೋರ್ಟೇ ಬಂದಿಲ್ಲ. ಸಂಪೂರ್ಣವಾಗಿ CT ರವಿ ಅವರ ಬೆಂಬಲಕ್ಕೆ ನಿಂತು ಮಾತನಾಡೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಅಲ್ಲಿಗೆ ಪಕ್ಷಗಳ ನೈತಿಕತೆ ಅನ್ನೋದು ಯಾವ ಮಟ್ಟಕ್ಕೆ ಬಂದು ಕುಸಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಘಟನೆಯಿಂದ ಕೂಡ. ಸುರೇಶ್, ಸ್ಮಿತಾ, ಇಲ್ಲಿ ಯಾರನ್ನು ಕೂಡ ಸಮರ್ಥಿಸಿಕೊಳ್ಳುವಂಥದ್ದು ಇಲ್ಲಿ ಸರಿ ಇಲ್ಲ ಮತ್ತು ಸರಿಯಾದ ಸಮಯ ಕೂಡ ಅಲ್ಲ ಅಂತಕ್ಕಂಥದ್ದು ಈಗ ಎಲ್ಲ ನಾಯಕರು ಕೂಡ ಗೊತ್ತಿರ್ತಕ್ಕಂಥದ್ದು. ಇಲ್ಲಿ ಇದರ ಒಂದು ಭಾಗ. ಆದರೆ ಸದ್ಯಕ್ಕೆ ಈಗ ಆಗಿರ್ತಕ್ಕಂತಹ ಒಂದು ಮೊದಲನೇದಾಗಿ ಸದನದಲ್ಲಿ ಆಗಿರ್ತಕ್ಕಂಥ ಘಟನೆ ಇದೆ, ಅದರ ಸಂಪೂರ್ಣ ಚಿತ್ರಣ ಸಭಾಪತಿಯವರಿಗಿತ್ತು. ಆದರೆ ಸಭಾಪತಿಯವರು ಆ ಕ್ಷಣದಲ್ಲಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಇಬ್ಬರು ಕೂಡ ತಮ್ಮ ಆತ್ಮವನ್ನು ವಿಮರ್ಶನೆ ಮಾಡ್ಕೊಳ್ಬೇಕು, ಇಬ್ಬರು ಕೂಡ ಅರ್ಥ ಮಾಡ್ಕೋಬೇಕು, ಕೂತ್ಕೊಂಡು ಮಾತಾಡ್ಕೊಂಡು ಸರಿ ಮಾಡಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಇದೆಲ್ಲ ಒಂದು ಭಾಗ. ಆದರೆ ಮತ್ತೊಂದು ಕಡೆಗೆ CT ರವಿ ಅವರ ವಿರುದ್ಧ ತೀವ್ರವಾಗಿ ವೈಯಕ್ತಿಕವಾಗಿ ನಿಂದನೆಗೊಳಪಟ್ಟಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟರು, FIR ಆಯಿತು. ಅದೆಲ್ಲವೂ ಆದ ನಂತರ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನು ಪೊಲೀಸ್ನವರು ಮಾಡಿದ್ದಾರೆ. ಆದರೆ ಇಲ್ಲಿ ರಾಜಕೀಯ ನಾಯಕರ ಒಂದು ಹೇಳಿಕೆಗಳು, ಕೆಸರಚಾಟ ಏನಿದೆ ಇದು ಕಾಮನ್. ಆದರೆ ಕಾನೂನು ಪ್ರಕ್ರಿಯೆ ಪ್ರಕಾರ ಏನು ಸೆಕ್ಷನ್ 75 ಏನಿದೆ ಅದರ ಪ್ರಕಾರ ಈಗ ಏನು ಕಾನೂನು ಪ್ರಕ್ರಿಯೆಗಳನ್ನ ಮುಂದುವರಿಸಿರ್ತಕ್ಕಂಥದ್ದು. ಈ ಸದ್ಯ ಈಗ ಪ್ರತಿಭಟನೆಗೂ ಕೂಡ ನಾವು ಒಂದು ಕಡೆಗೆ BJP ನಾಯಕರು ಮುಂದಾಗಿರ್ತಕ್ಕಂಥ ಕಾರಣ ಎಲ್ಲೋ ಒಂದು ಕಡೆ CT ರವಿ ಅವರು ಕೊಟ್ಟಿರ್ತಕ್ಕಂಥ ದೂರನ್ನು ಪೊಲೀಸರು ಪರಿಗಣಿಸಿಲ್ಲ, ಕೇವಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥ ದೂರನ್ನು ಮಾತ್ರ ಪರಿಗಣಿಸಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ವಿಜೇಂದ್ರ ಅವರು ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಇನ್ನು ಮುಂದಿನ ಒಂದು ಕಾನೂನು ಪ್ರಕ್ರಿಯೆಗಳಿಗೂ ಕೂಡ BJP ನಾಯಕರು ಕೂಡ ಮುಂದಾಗ್ತಾ ಇದ್ದಾರೆ. ಆದರೆ ಕೋರ್ಟಿಗೆ ಏನು ಪ್ರೊಡ್ಯೂಸ್ ಮಾಡ್ತಾರೆ CT ರವಿಯವ್ರನ್ನ. ಅದಾದ ನಂತರ ಮತ್ತಷ್ಟು ಕಾನೂನು ಪ್ರಕ್ರಿಯೆಗಳು ಚುರುಕುಗಳನ್ನು ಪಡ್ಕೊಳ್ಳತಕ್ಕಂಥದ್ದು. ಸದ್ಯ ವಿಜೇಂದ್ರ ಮತ್ತು R ಅಶೋಕ್ ಅವರ ನೇತೃತ್ವದಲ್ಲಿ ಇವತ್ತು ಏನು ಬೆಳಗಾವಿನಲ್ಲಿ ಕೂಡ ಪ್ರತಿಭಟನೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಕಾಂಗ್ರೆಸ್ ನಾಯಕರು ಸಂಪರ್ಕಿಸಿರ್ತಕ್ಕಂಥ ಮತ್ತು ಅವರಿಗೆ ಧೈರ್ಯವನ್ನು ಕೂಡ ಹೇಳುವಂಥ ಕೆಲಸ ಆಗಿದೆ. ಇಲ್ಲಿ ಇವರಿಬ್ಬರ ನಡುವಿನ ಜಟಾಪಟಿ, ಈಗ ಎರಡು ರಾಜಕೀಯ ಪಕ್ಷಗಳ ನಡುವಿನ ತಿಕ್ಕಾಟ ಶುರುವಾಗಿರ್ತಕ್ಕಂಥದ್ದು. ಇದನ್ನು ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು. ಏಕೆಂದರೆ ರಾಹುಲ್ ಗಾಂಧಿ ಡ್ರಗ್ ಅಡಿಕ್ಟ್ ಅಂತಕ್ಕಂಥ ಒಂದು ಮಾತನ್ನು ಏನು CT ರವಿ ಅವರು ಹೇಳ್ತಾರೆ, ಆ ಹೇಳಿಕೆಯನ್ನು ಕೂಡ ಈಗ ಚಂದ್ರರಾಜ್ ಹಟ್ಟಿಹೊಳಿ ಅವರು ಪ್ರದರ್ಶನವನ್ನು ಮಾಡಿದ್ದಾರೆ. ಈಗ ಅವರು ಹೇಳಿರ್ತಕ್ಕಂಥ ಮಾತಿನಿಂದ ಕೆರಳಿ ಸಹಜವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಲೆಗಡಕ ಅಂತಕ್ಕಂಥ ಒಂದು ಮಾತನ್ನು ಬಳಸಿರ್ತಕ್ಕಂಥದ್ದು. ಇದಾದ ನಂತರ ಮಾತಿಗೆ ಮಾತು ಬೆಳೆದು ಈಗ ಏನು ತೀರಾ ಅಶ್ಲೀಲ ಪದ ಅಂದರೆ ಕೆಳಮಟ್ಟಕ್ಕೆ ಇಳಿದು CT ರವಿ ಅವರು ನೀಡಿರ್ತಕ್ಕಂಥ ಹೇಳಿಕೆ ಏನಿದೆ ಅದು ನಿಜಕ್ಕೂ ಕೂಡ ಖಂಡನೀಯ. ಆದರೆ CT ರವಿ ಅವರು ಹೇಳಿದ್ದಾರೆ, ಸುಮಾರು 10 ರಿಂದ 12 ಬಾರಿ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ CT ರವಿ ಅವರು ಹೇಳಿದ್ದಂಥ ಆಡಿಯೋವನ್ನು ಸಭಾಪತಿಯವ್ರ ಕಡೆಯಿಂದ ಕೂಡ ತರಿಸ್ಕೊಳ್ತಾರೆ, ಅದರ ಪ್ರಕ್ರಿಯೆಗಳು ಕೂಡ ಶುರುವಾಗುತ್ತೆ. ಅದು ಒಂದು ಭಾಗ. ಆ ಒಂದು ಹೇಳಿಕೆಯನ್ನು ಖಂಡಿತವಾಗಲೂ ಕೂಡ ಮಾತನಾಡಿದರೆ ಖಂಡಿತವಾಗಲೂ ಕೂಡ CT ರವಿ ಅವರ ಪರ ನಿಲ್ಲುವಂತಹ ಒಂದು ನೈತಿಕತೆ BJP ನಾಯಕರಿಗೆ ಇಲ್ಲ ಅಂತಲೇ ಹೇಳ್ಬೋದು. ಸ್ಮಿತಾ, ರೈಟ್. ಧನ್ಯವಾದ ಸುರೇಶ್ ಮಾಹಿತಿಗಾಗಿ. ಇನ್ನು ಬಿಜೆಪಿಯ ಸಂಸ್ಕೃತಿ CT ರವಿ ಅವರಿಂದ ಬಯಲಾಗಿದೆ.